ಹಾಯ್ ಗೈಸ್, ನಿಮ್ಮ ಬಜೆಟ್ ಏನಾದರೂ ಬರೀ 25,000 ರೂಪಾಯಿ ಆಗಿದ್ರೆ ನೀವು ಒಂದು ಒಳ್ಳೆ 4K ಕ್ವಾಲಿಟಿಲಿ ಅದು 43 ಇಂಚಲ್ಲಿ ಟಿ ವಿನ ನೋಡ್ತಾ ಇದ್ರೆ, ಸೊ ನೀವು ಯಾವ ಬ್ರ್ಯಾಂಡಲ್ಲಿ ಯಾವ ಟಿ ವಿ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ನಾನು ನಿಮಗೆ ಕೆಲವೊಂದು ಬ್ರ್ಯಾಂಡು ಮತ್ತು ಕೆಲವೊಂದು ಟಿ ವಿ ಮಾಡೆಲ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಗೈಸ್, ನೀವೇನ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ನೋಡ್ತಾ ಇದ್ರೆ ನೀವು ಇಲ್ಲಿ ಈ ಸೀರೀಸ್ಗೆ ಹೋಗ್ಬೋದು. ಸ್ಯಾಮ್ಸಂಗ್ ಕ್ರಿಸ್ಟಲ್ಲು 4K ನಿಯೋ ಸೀರೀಸಲ್ಲಿ ನೀವು ಈ ಮಾಡಲ್ನ ತೊಗೋಬೋದು ಆರಾಮ್ಸೆ ಬಿಲೋ 25Kಲಿ. ಇದು ನಿಮಗೆ ಡಾಲ್ಬಿ ಸೌಂಡ್ಸ್ ಎಲ್ಲ ಇದರಲ್ಲಿ ಬರ್ತಾ ಇದೆ. ಬೆಜಲ್ ಡಿಸ್ಪ್ಲೇನ ಇಲ್ಲಿ 43 ಇಂಚಸ್ ಡಿಸ್ಪ್ಲೇನ ಸ್ಯಾಮ್ಸಂಗ್ ಅವರು ಈ ಸೀರೀಸಲ್ಲಿ ಕಡಿಮೆ ಬೆಲೆಗೆ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬಿಲೋ 25Kಲಿ. ಇನ್ನು ಗೈಸ್, ನೀವೇನಾದರೂ MI ಬ್ರ್ಯಾಂಡಲ್ಲಿ ಏನಾದರೂ ಟಿ ವಿ ನೋಡ್ತಾ ಇದ್ರೆ ಇವೆರಡು ಮಾಡಲ ನೀವು ಆರಾಮ್ಸಾಗಿ ನಿಮ್ಮ ಲಿಸ್ಟಲ್ಲಿ ಇಟ್ಕೋಬೋದು. ಒಂದು 22,000 ರೂಪಾಯಿ ಲಾಂಚ್ ಆದರೆ ಇನ್ನೊಂದು 25,000 ರೂಪಾಯಲ್ಲಿ ಲಾಂಚ್ ಆಗಿದೆ. ಬಟ್ ಎರಡೂ ಕೂಡ ಒಂದು ಒಳ್ಳೆ ಬ್ರ್ಯಾಂಡಲ್ಲಿದೆ. ನಿಮ್ಮ ಬಜೆಟ್ ಏನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂದರೆ 25,000 ರೂಪಾಯಿಂದ ಸ್ವಲ್ಪ ಕಡಿಮೆ 2-3,000 ಕಡಿಮೆ ಇತ್ತು ಅಂದರೆ ನೀವು ಈ ಮಾಡಲ್ಗೆ ಹೋಗ್ಬೋದು. MI ಅವ್ರದ್ದು ಎ ಸೀರೀಸೇ, ಇಲ್ಲಾಂದರೆ ಸ್ವಲ್ಪ ಬಜೆಟ್ ಜಾಸ್ತಿ ಇದೆ, ಫೀಚರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ MI ಅವ್ರದ್ದು ಎ ಸೀರೀಸೇ ಎರಡೂ ಕೂಡ ಈ ಮಾಡಲ್ಗೆ ನೀವು ಇಲ್ಲಿ ಹೋಗ್ಬೋದು. ಇನ್ನು ಗೈಸ್, ನೀವೇನಾದರೂ ರೆಡ್ಮಿ ಬ್ರ್ಯಾಂಡಲ್ಲಿ ನೋಡ್ತಾ ಇದ್ರೆ ಶಿಯೋಮಿ ರೆಡ್ಮಿ ಬ್ರ್ಯಾಂಡಲ್ಲಿ 43 ಇಂಚಸ್ 4K ಟಿ ವಿ ಏನಾದರೂ ನೋಡ್ತಾ ಇದ್ರೆ ಸೊ ನೀವು ಈ ಟಿ ವಿನ ಈ ಮಾಡೆಲ್ನ ಪರ್ಚೇಸ್ನ ಮಾಡ್ಕೋಬೋದು. ಸೊ ಇದು ಕೂಡ 4K ಅಲ್ಟ್ರಾ HD ಸ್ಮಾರ್ಟ್ LED 5 ಟಿ ವಿನ ಪರ್ಚೇಸ್ನ ಮಾಡ್ಕೋಬೋದು. ಸೊ ನಿಮಗೆ ಇದು ಬರೀ 20,000 ರೂಪಾಯಿ ಒಳಗಡೆ ಈ ಟಿ ವಿ ಬರ್ತಾ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಬೆಜಲ್ಲೆಸ್ ಡಿಸ್ಪ್ಲೇನ ಇಲ್ಲಿ ಪ್ರೊವೈಡ್ನ ಮಾಡಿದ್ದಾರೆ. ಸೊ ನಿಮ್ಗೆ ಇದರಲ್ಲೂ ಕೂಡ ಪ್ರೀಮಿಯಂ ಮೆಟಲು ಬೆಜಲ್ಲೆಸ್ ಡಿಸ್ಪ್ಲೇ ಬರ್ತಾ ಇದೆ. ವಿವಿಡ್ ಪಿಕ್ಚರ್ ಬರ್ತಾ ಇದೆ. 24 ವಾಲ್ಟ್ ಸ್ಪೀಕರ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. DTS ವಿಕ್ಚರ್ X ಕೂಡ ಇದರಲ್ಲಿ ಬರ್ತಾ ಇದೆ. ನಿಮಗೆ ಅಮೆಝಾನ್ ಅಲೆಕ್ಸಾ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿ ಬಂದಿದೆ. ಹಾಗೆ ಇದರಲ್ಲಿ ನಿಮಗೆ ಡಾಲ್ಬಿ ಆಡಿಯೋ ಕೂಡ ಪ್ರೊವೈಡ್ನ ಮಾಡಿದ್ದಾರೆ. ಸೊ ಇದು ಕೇವಲ 20,000 ರೂಪಾಯಿ ಒಳಗಡೆ ನೀವೇನಾದರೂ ರೆಡ್ಮಿ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಇದು ಒಂದು ಒಳ್ಳೆ ಬ್ರ್ಯಾಂಡು ಆಂಡ್ರಾಯ್ಡ್ ಟಿ ವಿನ ಇಲ್ಲಿ ಪ್ರೊವೈಡ್ನ ಮಾಡಿದ್ದಾರೆ. 4K ಟಿ ವಿ ಅಪ್ ಟು 43 ಇಂಚಸ್ ಟಿ ವಿನ ಇಲ್ಲಿ ಇವರು ರೆಡ್ಮಿ ಅವರು ನಿಮಗೆ ಕೊಟ್ಟಿದ್ದಾರೆ. ಇನ್ನು ಗೈಸ್, ರೀಸೆಂಟ್ ಆಗಿ ಇಂಡಿಯಾದಲ್ಲಿ ಲಾಂಚ್ ಆಗಿರೋದೊಂದು ಫಾರಿನ್ ಬ್ರ್ಯಾಂಡು ಯಾವುದು ಅಂದರೆ ಐಸೆನ್ಸ್ ಅಂತ. ನೀವೆಲ್ಲ ಕೇಳಿರ್ಬೋದು, ಫಾರಿನಲ್ಲಿ ಸಖತ್ತು ಫೇಮಸ್ ಆಗಿರೋ ಬ್ರ್ಯಾಂಡ್ ಇದು. ಬಟ್ ಇಂಡಿಯಾದಲ್ಲಿ ಇವಾಗ ಲಾಂಚ್ ಆಗಿದೆ. ಸ್ವಲ್ಪ ಪ್ರೈಸ್ ಎಲ್ಲ 25 ಒಳಗಡೆ ಇದೊಂದು ಬೆಸ್ಟ್ ಟಿ ವಿನ ಅವರು ಲಾಂಚ್ ಮಾಡಿದ್ದಾರೆ. ಸೊ ಇದೊಂದು 24,000 ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಟಿ ವಿನ ಅವರು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಐಸೆನ್ಸು E6N ಸೀರೀಸು 4K ಅಲ್ಟ್ರಾ HD ಸ್ಮಾರ್ಟ್ LED ಗೂಗಲ್ ಟಿ ವಿ ಅಂತ. ಸೊ ಇದು 4K AI ಅಪ್ಸ್ಕೇಲರ್ ಟಿ ವಿನ ಇಲ್ಲಿ ರಿಲೀಸ್ನ ಮಾಡಿದ್ದಾರೆ. ಸೊ 4K AI ಅಪ್ಸ್ಕೇಲರ್ ಅಂದರೆ ನೀವು ಯಾವ್ದಾದ್ರು ಲೋ ಕ್ವಾಲಿಟಿ ವಿಡಿಯೋ ನೋಡ್ತಾ ಇದ್ರೆ AI ಮುಖಾಂತರ ಆ ವಿಡಿಯೋನ AI ಮುಖಾಂತರ 4Kವರೆಗೂ ಅದು ಅಪ್ಸ್ಕೇಲ್ನ ಮಾಡಿ ನಿಮಗೆ ಒಳ್ಳೆ ವ್ಯೂವ್ನ ಕೊಡೋಕ್ಕೆ ಅದು ಟ್ರೈನ ಮಾಡಿದೆ. ಸೊ ನಿಮಗೆ ಇದು 24,000 ರೂಪಾಯಿ ಒಳಗಡೆ ಐಸೆನ್ಸಲ್ಲಿ ನೋಡ್ತಾ ಇದ್ರೆ ಇದು ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ. ಫಾರಿನೆಲ್ಲ ನೀವೇನಾದರೂ ಟ್ರೈನ ಮಾಡ್ಬೋದು. ಟೋಶಿಬಾ ಬ್ರ್ಯಾಂಡಲ್ಲಿ ಏನಾದರೂ ನೋಡ್ತಾ ಇದ್ರೆ ನೀವು ಇಲ್ಲಿ ಕೂಡ ಒಂದು 108 ಸೆಂಟಿಮೀಟರ್ ಟಿ ವಿನ ನೀವು ಇಲ್ಲಿ ನೋಡ್ಬೋದು. ಇದು ವಿ ಸೀರೀಸಲ್ಲಿ ಲಾಂಚ್ ಮಾಡಿದ್ದಾರೆ. ಒಂದು 21,000 ರೂಪಾಯಿ ಒಳಗಡೆ ನಿಮಗೆ ಟಿ ವಿ ಬರ್ತಾ ಇದೆ. ನಿಮ್ಮ ಹತ್ರ ಏನೋ ಕಾರ್ಡ್ ಆಫರ್ ಇತ್ತು, ಕಾರ್ಡ್ ಏನೋ ಇತ್ತು ಅಂದರೆ SBI ಮತ್ತು ಇಲ್ಲ ಬೇರೆ ಇದು ICICI ಕಾರ್ಡ್ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ನಿಮಗೆ ಈ ಬ್ರ್ಯಾಂಡು ಟೋಶಿಬಾದಲ್ಲಿ ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ. ನೀವೇನಾದರೂ QLED ಟಿ ವಿನ ಏನಾದ್ರು ನೋಡ್ತಾ ಇದ್ರೆ ಬಿಲೋ 25K ಒಳಗಡೆ, ಬಟ್ ನಿಮಗೆ ಅಷ್ಟೊಂದು ಈಸಿಯಾಗಿ ಸಿಗಲ್ಲ. ಬಟ್ ಇದೊಂದು ಬ್ರ್ಯಾಂಡ್ ಇದೆ ವೊಬಲ್ ಅಂತ. ಸೊ ಈ ಬ್ರ್ಯಾಂಡಲ್ಲಿ ನಿಮಗೆ ಸಿಗ್ತಾ ಇದೆ. ಅದು 43 ಇಂಚಸ್ 4K HD ಸ್ಮಾರ್ಟ್ QLED ಗೂಗಲ್ ಟಿ ವಿನ ಇಲ್ಲಿ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಮಾಡಲ್ಲು. ಸೊ ನಿಮ್ಗೆ ಇದು 24,000 ರೂಪಾಯಿ ಒಳಗಡೆ ಬರ್ತಾ ಇದೆ. ಸೊ ಇದರಲ್ಲೂ ಕೂಡ ಡಾಲ್ಬಿ ಆಡಿಯೋ ಮತ್ತು ಇದರಲ್ಲಿ 0 ಎಡ್ಜ್ ಬೆಜಲ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. DTS ಮತ್ತು 2GB ರ್ಯಾಮ್ನ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಟಿ ವಿಲಿ. ಹಾಗೆ 16 GB ಮೆಮೊರಿ ಕಾರ್ಡ್ನ ಇದರಲ್ಲಿ ಇನ್ಬಿಲ್ಟ್ ಆಗಿ ಸ್ಟೋರೇಜ್ ಇವರು ಪ್ರೊವೈಡ್ನ ಮಾಡಿದ್ದಾರೆ. ನಿಮ್ಗೇನಾದರೂ ಸ್ವಲ್ಪ ಗೇಮ್ ಎಲ್ಲ ಜಾಸ್ತಿ ನೋಡ್ತೀರಾ ಅಂದರೆ ನೀವು ಒಬ್ಬಲ್ ಈ ಸೀರೀಸ್ನ ನೀವು ಪ್ರೊವೈಡ್ನ ತಗೊಳ್ಳೋಕ್ಕೆ ಟ್ರೈನ ಮಾಡಿ. ಇನ್ನು ಗೇಮಿಂಗು ಡೆಸ್ಕ್ಟಾಪ್ಗೆ ಒಂದು ಒಳ್ಳೆ ಮಾನಿಟರ್ನ ಪ್ರೊವೈಡ್ ಮಾಡ್ತಿರೋ ಏಸರ್ ಕಂಪ್ನಿಯವರು ಇಲ್ಲೊಂದು ಟಿ ವಿನ ಪ್ರೊವೈಡ್ ಮಾಡಿದ್ದಾರೆ. ಅದು ಅಡ್ವಾನ್ಸ್ ಸೀರೀಸು 4K ಅಲ್ಟ್ರಾ HD ಸ್ಮಾರ್ಟ್ LED ಗೂಗಲ್ ಟಿ ವಿ ಏಸರ್ ಅವ್ರದ್ದು. ಇದು ಕೂಡ ಒಂದು 43 ಇಂಚಸ್ ಟಿ ವಿ ಆಗಿದೆ. ಇದು ಕೂಡ ನಿಮಗೆ ಅಲ್ಟ್ರಾ HD 4K ರಿಲೀಸ್ ಬರ್ತಾ ಇದೆ. ಸೊ ನಿಮಗೆ ನಾರ್ಮಲ್ ಆಗಿ ಇದರಲ್ಲಿ ಕೂಡ ಡಾಲ್ಬಿ ಆಡಿಯೋ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಇದೊಂದು 24,000 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ಇದು ಕೂಡ ಬೆಜಲ್ಲೆಸ್ ಡಿಸ್ಪ್ಲೇನ ಇಲ್ಲಿ ಪ್ರೊವೈಡ್ನ ಮಾಡಿದ್ದಾರೆ. ನಿಮಗೆ ಇದು ಗೂಗಲ್ ಟಿ ವಿ ಅವ್ರದ್ದು ವಾಯ್ಸಲ್ಲಿ ಬರ್ತಾ ಇದೆ. USB 3 ಅಲ್ಲಿ ಬರ್ತಾ ಇದೆ. ನಿಮಗೆಲ್ಲ ಟಿ ವಿ ಬಂದರೆ USB 1 or 2 ಅಲ್ಲಿ ಬರ್ಬೋದು. ಬಟ್ ಇದು USB 3 ಅವರು ಪ್ರೊವೈಡ್ ಮಾಡಿದ್ದಾರೆ.
ಹಾಗೆ 30W ಸ್ಪೀಕರ್ನ ಇದರಲ್ಲಿ ಪ್ರೊವೈಡ್ನ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ 1.0 ಬಿಲಿಯನ್ಸ್ ಕಲರ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಟಿವಿಲಿ ಒಳ್ಳೆ ಪಿಕ್ಚರ್ ಕ್ವಾಲಿಟಿ ನಿಮ್ಗೆ ಇದರಲ್ಲಿ ಪ್ರೊವೈಡ್ನ ಮಾಡಿದ್ದಾರೆ. ಇನ್ನು ಗೈಸ್ ನೀವೇನಾದರೂ VU ಬ್ರ್ಯಾಂಡ್ ಅಂತ ಕೇಳಿರ್ತೀರಾ, ಬಟ್ ನೀವೇನಾದ್ರು ಫ್ಲಿಪ್ಕಾರ್ಟ್ ಅಮೆಝಾನ್ ಓಪನ್ ಮಾಡಿದ್ರೆ ಬರೀ ಇದೇ ಬ್ರ್ಯಾಂಡ್ದು ಟಿವಿ ಎಲ್ಲ ಬರ್ತಾ ಇದೆ. ಸೊ ನೀವು ಇದರಲ್ಲಿ ಈ ಬ್ರ್ಯಾಂಡಲ್ಲಿ ಏನಾದ್ರು ನೋಡ್ತಾ ಇದ್ರೆ ಸೊ ನಿಮಗೆ VU 108 30 ಇಂಚಸ್ ದಿ ಗೋಲ್ಡನ್ ಗ್ಲೋ LED 84W DJ ಸೌಂಡ್ ಸೀರೀಸ್ 4K ಸ್ಮಾರ್ಟ್ ಗೂಗಲ್ ಟಿವಿನ ಪರ್ಚೇಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಇದು 25,000 ರೂಪಾಯಿಗೆ ₹100 ಕಡಿಮೆ ಅಂದರೆ 24,899 ರೂಪಾಯಲ್ಲಿ ಲಾಂಚ್ ಆಗಿದೆ. ಸೊ ನಿಮ್ಗೆ ಇದರಲ್ಲೂ ಕೂಡ ಅವರು ಬೆಜಲ್ಲೆಸ್ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ. 4K ಅಲ್ಟ್ರಾ ಡಿಸ್ಪ್ಲೇ ಇದ್ರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡಾಲ್ಬಿ ಆಟಮ್ಸ್ ಕೂಡ ಇದರಲ್ಲಿ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಇದರಲ್ಲಿ ಕೂಡ ಈ ಪ್ರೊಸೆಸ್ನ ಇವ್ರು ಯೂಸ್ ಮಾಡಿದ್ದಾರೆ. 2GB ರ್ಯಾಮು ಮತ್ತು 16GB ಸ್ಟೋರೇಜ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವೇನಾದರೂ ನೋಡ್ತಾ ಇದ್ರೆ ಈ ಬ್ರ್ಯಾಂಡಲ್ಲಿ ಕೂಡ ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ನಿಮ್ಮ ಬಜೆಟ್ ಬರೀ 20,000 ರೂಪಾಯಿ ಒಳಗಡೆ ಆಗಿದ್ರೆ ಸೊ ಇಲ್ಲೊಂದು 18,000 ರೂಪಾಯಿ ಒಳಗಡೆ ಒಂದು TCL ಅದು 40 ಇಂಚಸ್ ರಿವ್ನ ಇಲ್ಲಿ ಅವರು ಬಿಟ್ಟಿದ್ದಾರೆ. ಸೊ TCL 101 ಸೆಂಟಿಮೀಟರ್ 40 ಇಂಚಸ್ಸು ಮೆಟಾಲಿಕ್ ಬೆಜಲ್ಲೆಸ್ಸು ಫುಲ್ HD ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿನ ಅವರು ರಿಲೀಸ್ನ ಮಾಡಿದ್ದಾರೆ. ಸೊ ನಿಮ್ಗೆ 18,000 ರೂಪಾಯಿ ಒಳಗಡೆ ರಿಲೀಸ್ ಆಗುತ್ತೆ. ಬಟ್ ನಿಮ್ಗೆ ಇದು 4K ಅಲ್ಲ, ಬರೀ 1080p ಮಾತ್ರ ಇದು ಪ್ರೊವೈಡ್ನ ಮಾಡಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ ಫುಲ್ HD ಮಾತ್ರ ಆಂಡ್ರಾಯ್ಡ್ ಟಿವಿ ಮೆಟಾಲಿಕ್ ಬೆಜಲ್ಲೆಸ್ಸು HDR ಡಾಲ್ಬಿ ಆಡಿಯೋ ಮಲ್ಟಿ ವಿವಿಂಗ್ ಮೋಡಲ್ ಮತ್ತು ಕ್ರೋಮ್ ಕಾಸ್ಟಿಂಗ್ ಎಲ್ಲ ಸಿಗ್ತಾ ಇದೆ. ಕ್ಲಾರಿಟಿ ಕೂಡ ಏನಿಸ್ತಾ ಇಲ್ಲಿ ಪ್ರೊವೈಡ್ನ ಮಾಡಿದ್ದಾರೆ. ಸೊ ಇದು 18,000 ರೂಪಾಯಿ ಒಳಗಡೆ ನಿಮ್ಗೆ ಇದೊಂದು 40 ಇಂಚಸ್ ಟಿವಿನ ನೋಡ್ತಾರೆ, ನೀವು ಇದನ್ನ ಪರ್ಚೇಸ್ನ ಮಾಡ್ಕೋಬಹುದು. ಸೊ ಗೈಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಎಲ್ಲ ಟಿವಿ ಕೂಡ ಒಂದು ಬೆಸ್ಟ್ ಆ ರೇಂಜಲ್ಲಿ ಆ ಬ್ರ್ಯಾಂಡಲ್ಲಿ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಒಂದು ಒಳ್ಳೆ ಟಿವಿ ಆಗಿದೆ. ಸೊ ನೀವೇನಾದ್ರು ನೋಡ್ತಾ ಇದ್ರೆ ಸ್ಯಾಮ್ಸಂಗ್ ಇಲ್ಲಾಂದರೆ MI ರೆಡ್ಮಿ ಇಲ್ಲ VU ಆ ಬ್ರ್ಯಾಂಡಲ್ಲಿ ಏನಾದ್ರು ನೋಡ್ತಾ ಇದ್ರೆ ಇದು ಒಂದು ಒಳ್ಳೆ ಬ್ರ್ಯಾಂಡ್ ಟಿವಿಗಳಾಗಿದೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಪ್ರತಿಯೊಂದು ಟಿವಿ. ಸೊ ನೀವು ಕ್ಲಿಕ್ ಮಾಡಿ ಪರ್ಚೇಸ್ನ ಮಾಡ್ಕೊಳ್ಳಿ. ನಾನು ಚೆಕ್ನ ಮಾಡಿ ಯಾವ ಟಿವಿ ಏನೇನು ಫ್ಯೂಚರ್ಸ್ ಇದಾವೆ ಅಂತ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಸ್ವಲ್ಪ ತಿಳಿಸ್ಕೊಟ್ಟಿದ್ವಿ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.